ಊಟ ಅಂದ್ರೆ ಬರೀ ಉಪ್ಪಿನಕಾಯಿ ಅಲ್ಲ, ಉಪ್ಪಿನಕಾಯಿ ಊಟದ ಜೊತೆಗ್ ಮಾತ್ರ. ಹಾಗೇನೆ ರೇಡಿಯೋ ಕಾರ್ಯಕ್ರಮಗಳಲ್ಲಿ ಮನರಂಜನೆ ಮುಖ್ಯ ಅಲ್ಲ, ಮನರಂಜನೆಯೊಂದಿಗೆ ವಿಚಾರಪೂರ್ಣ ಕಾರ್ಯಕ್ರಮಗಳು ಅಗತ್ಯ. ಇದರಿಂದಾಗಿ ಸಮುದಾಯದ ಹಿತ ಕಾಯಲು, ಸಮುದಾಯದ ಗುರಿ ತೋರಲು ರೇಡಿಯೋ ಆಕ್ಟಿವ್ ವಾಹಿನಿ ಪ್ರಸಾರವಾಗುತ್ತಿದೆ. ಪರಿಸರ, ಶಿಕ್ಷಣ, ಭಾಷಣ, ಸಂದರ್ಶನ, ಮಾಹಿತಿಪೂರ್ಣ ವಿಚಾರಗಳ ಈ ರೇಡಿಯೋ ವಾಹಿನಿ ಪ್ರತಿಯೊಬ್ಬರ ಆತ್ಮೀಯ ಮಿತ್ರ, ಕಷ್ಟಕಾಲದ ಸಹಾಯಕ, ಇಷ್ಟ ವಿಚಾರಗಳ ಪ್ರಚೋದಕ, ಸಮುದಾಯದ ಹಿತಚಿಂತಕ. ತಪ್ಪದೆ ಕೇಳಿ 90.4 ತರಂಗಾಂತರದಲ್ಲಿ ರೇಡಿಯೋ ಆಕ್ಟಿವ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್. ನಮಸ್ಕಾರ ಸ್ನೇಹಿತರೆ, ಇದನ್ನು ಕೇಳ್ತಾ ಇದ್ದೀರಾ ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಜ್ ಕಾರ್ಯಕ್ರಮ ಅಂತ ಹೇಳ್ತಾ, ಸ್ನೇಹಿತರೆ ನಾನು ನಿಮ್ಮ ಜೊತೆ ನನ್ನ ನೆಚ್ಚಿನ ಗೆಳತಿಯಾದಂಥ ಮಂಜುಳಾ ಅಂತ ಹೇಳ್ತಾ, ಕೆಳಗರೆ ಇವತ್ತಿನ ಕಾರ್ಯಕ್ರಮವಾದಂತಹ ಬಾಲ್ಯ ಅಮೂಲ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತನ ಕೋರ್ತಾ, ಕೆಳಗರೆ ಇವತ್ತಿನ ನಮ್ಮ ಬಾಲ್ಯ ಅಮೂಲ್ಯ ಕಾರ್ಯಕ್ರಮದಲ್ಲಿ ಜೀತ ಪದ್ಧತಿಯ ಕುರಿತಾಗಿ ಮಾತನಾಡ್ತಾ ಇದ್ದಾರೆ ಸ್ನೇಹಿತರೆ. ಹಾಗಾದರೆ ತಡ ಹಾಕಿ ಬನ್ನಿ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಕೇಳಿದರೋಣ. ಆನೇಕಲ್ ತಾಲೂಕಿನಲ್ಲಿ ಚಿಗಣಿ ಹೋಬಳಿಯಲ್ಲಿ ಒಂದು ಘಟನೆ ನಡೆಯಿತು. ಒಬ್ಬ ಮಹಿಳೆಯ ತಂದೆ ಮಾಡಿದ ಸಾಲಕ್ಕೆ ಆ ಮಹಿಳೆ ಮದುವೆ ಆಗಿ 30 ವರ್ಷ ಆಯ್ತು, ಇನ್ನೂ ಕೂಡ ಅವರ ಮನೆಯಲ್ಲಿ ಮನೆ ಕೆಲಸ ಮಾಡ್ತಾ ಇದ್ರು. ಅವ್ರಿಗೆ ವಯಸ್ಸಾಗಿತ್ತು, 54 ವರ್ಷ ಆಗಿತ್ತು. ನೋಡಿ ಹೇಗಿದೆ, ತಂದೆ ಮಾಡಿದ ಸಾಲಕ್ಕೆ ಅವ್ರ ಮಗಳು ಕೆಲಸ ಮಾಡ್ಬೇಕಾಗಿತ್ತು. ಈ ರೀತಿಯ ಹಲವಾರು ರೀತಿಯಾದಂತ ಘಟನೆಗಳನ್ನ ನಾವು ಹೇಳ್ಬೋದು. ಈಗ ತಂದೆ ತಾಯಿ ಸಾಲ ಮಾಡ್ತಾರೆ, ಮಕ್ಕಳನ್ನ ಕೆಲಸಕ್ಕೆ ಕಳಿಸ್ಕೊಟ್ಬಿಡ್ತಾರೆ. ಅದು ಕೂಡ ಈಗ ರಾಯಚೂರು ವಿಭಾಗದಲ್ಲಿ ನಾವು ನೋಡಿದಂಗೆ ಈ ಹತ್ತಿ ಕೀಳ್ಲಿಕ್ಕೆ ಮಕ್ಕಳನ್ನ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಕರ್ಕೊಂಡ್ಬರ್ತಾರೆ. ಶಾಲೆಗೆ ಹೋಗುವಂತ ಸಂದರ್ಭದಲ್ಲಿ ಶಾಲೆಗೂ ಅವ್ರನ್ನ ಕಳಿಸಲ್ಲ. ನೋ ಅದು ಸ್ವಲ್ಪ ನಿಲ್ಲಿಸಿ, ಶಾಲೆ ಇರ್ಲಿ. ರಾಜ್ಯ ಸರ್ಕಾರ ಒಂದು ಯೋಜನೆಯನ್ನ ಹೊರಡಿಸಿದೆ. ಏನ್ ಯೋಜನೆ? ಶಾಲೆ ಕಡೆ ನನ್ನ ನಡೆ. ಬಟ್ ಇಲ್ಲಿ ಏನ್ ಹೇಳ್ತಾರೆ, ಹತ್ತಿ ಕೀಳೋ ಕಡೆ ನಿನ್ನ ನಡೆ ಇರಬೇಕು ಅಂತ ಹೇಳ್ತಾರೆ. ಹಾಗೆ ಪ್ರತಿಯೊಂದು ಸ್ಥಳದಲ್ಲೂ ಕೂಡ ಈಗ ಈ ರೋಡ್ ಕನ್ಸ್ಟ್ರಕ್ಷನ್ ಅಂತ ನಾವು ನೋಡ್ತೀವಿ. ರಸ್ತೆ ಕಾಮಗಾರಿ ಅಥವಾ ಕಟ್ಟಡ ಕಾಮಗಾರಿ, ಅಪಾರ್ಟ್ಮೆಂಟ್ ಗಳನ್ನು ಕಟ್ಟುವಂಥದ್ದು, ಮೇಲ್ಸೇತುವೆಗಳನ್ನು ಕಟ್ಟುವಂಥದ್ದು, ಅಥವಾ ಯಾವುದೋ ಒಂದು ಕಟ್ಟಡ ಕಟ್ಟತಕ್ಕಂತ ಒಂದು ನಿರ್ಮಾಣದ ಒಂದು ಕೆಲಸ ಆಗಿರ್ಬೋದು. ಅಲ್ಲಿ ಅವರು ಏನ್ ಹೇಳ್ತಕ್ಕಂಥದ್ದು, ಏನೇ ಇರಲಿ ಒಗ್ಗಟ್ಟಿರಲಿ ಅಂತ ಹೇಳಿ, ಏನೇ ಬರಲಿ ಒಗ್ಗಟ್ಟಿರಲಿ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಏನೇ ಬರಲಿ ನೀನ್ ಕೆಲಸ ಮಾಡ್ಲಿ, ಏನೇ ಬರಲಿ ನೀನ್ ಕೆಲಸ ಮಾಡ್ಲೇಬೇಕು. ಇದು ಮಳೆ ಬರ್ಲಿ, ಗಾಳಿ ಬರ್ಲಿ, ಬಿಸಿಲು ಬರ್ಲಿ, ಏನು ಸೂರ್ಯ ಬರ್ಲಿ, ಚಂದ್ರ ಬರ್ಲಿ, ಏನೇ ಬರ್ಲಿ ನೀನ್ ಕೆಲಸ ಮಾಡು. ನಿನ್ನ ಕರ್ತವ್ಯ ಕೆಲಸ ಮಾಡ್ಬೇಕು. ಅದಕ್ಕೋಸ್ಕರವಾಗಿ ನಿನ್ನನ್ನ ಜೀತ ಕಾರ್ಮಿಕರನ್ನಾಗಿ, ಜೀತ ಕಾರ್ಮಿಕಳನ್ನಾಗಿ, ಜೀತ ಕಾರ್ಮಿಕರ ಮಕ್ಕಳನ್ನಾಗಿ, ಬಾಲ ಜೀತ ಕಾರ್ಮಿಕರನ್ನಾಗಿ ನಾನು ಅಥವಾ ನಾವು ನಿಮ್ಮನ್ನ ಕೊಂಡ್ಕೊಂಡಿದ್ದೇವೆ. ಇದು ಅವ್ರಿಗೆ ಗೊತ್ತಿಲ್ಲದೇನೆ ಆಗಿರ್ತಕ್ಕಂಥ ಕೆಲಸ. ಯಾರೋ ಹೇಳಿದ್ರು, ನೋಡಪ್ಪ ನಿಮ್ ಕೆಲಸ ಕೊಡ್ತಾರೆ, ಬನ್ನಿ ಹೋಗೋಣ, ಕೆಲಸ ಸಿಗುತ್ತೆ. ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ಗುಲ್ಬರ್ಗದಲ್ಲಿ ಒಂದು ಕುಟುಂಬ, ತಂದೆ ತಾಯಿ, 2 ಮಕ್ಕಳು. ಹುಡುಗನಿಗೆ ಮದುವೆ ಆಗಿ 2 ಮಕ್ಕಳಿದ್ದಾರೆ. ಈಗ ತಂದೆ ಕುಡುಕ ಸತ್ತೋಗ್ತಾನೆ. ಸತ್ತೋದ್ಮೇಲೆ ಈ ಕುಟುಂಬವನ್ನು ಯಾರು ನೋಡ್ಕೋಬೇಕು? ಹಿರಿ ಮಗ ಯಾರು ಮದುವೆ ಆಗಿದೆಯೋ ಅವನು ತನ್ನ ತಂಗಿಯನ್ನು, ತನ್ನ ತಾಯಿಯನ್ನು, ತನ್ನ ಹೆಂಡತಿ, ತನ್ನ 2 ಮಕ್ಕಳನ್ನು ನೋಡ್ಕೋಬೇಕು. ಆದ್ರೆ ಅವನಿರುವುದು ಒಂದು ಕಾಡು ಗುಡ್ಡ ಪ್ರದೇಶ. ಅಲ್ಲಿ ಸಂಬಳ ಜಾಸ್ತಿ ಸಿಗೋದೇ ಇಲ್ಲ. 100 ರೂಪಾಯಿ 150 ರೂಪಾಯಿ ಸಿಕ್ಕಿದ್ರೆ ಜಾಸ್ತಿ ಒಂದ್ ದಿನಕ್ಕೆ. ಅದು ಕುಟುಂಬವನ್ನು ನಡೆಸಲಿಕ್ಕೆ ಸಾಲ್ತಾ ಇಲ್ಲ. ಅಲ್ಲಿ ಸತೀಶ ಅಂತ ಯಾರೋ ಒಬ್ಬ ವ್ಯಕ್ತಿ ಬರ್ತಾನೆ ನೋಡಿ. ಅವನು ಹೇಳ್ತಾನೆ, ಏ ಮುನಿಯ, ಯಾಕೋ ಇಷ್ಟು ಕಷ್ಟ ಪಡ್ತಾ ಇದೀಯಾ? ನಿನಗೆ ನಾನು ಬೆಂಗಳೂರಲ್ಲಿ ಒಳ್ಳೆ ಕೆಲಸ ಕೊಡಿಸ್ತೀನಿ, ಹಾಗಾಗಿ ನೀನು ಬಂದ್ಬಿಡು, ನೀನ್ ಸ್ವಲ್ಪ ಮುಂಗಡವಾಗಿ ಹಣ ಕೊಡ್ತೀನಿ ಅಂತ. ಹೌದೇನಪ್ಪ, ಎಷ್ಟು ಹಣ ಕೊಡ್ತೇವೆ? 10,000 ಕೊಡ್ತೀನಿ ಬಾ, ನಿನ್ ತಾಯಿ ಹತ್ರ ಕೊಟ್ಬಿಡು. ಇವ್ರೇನ್ ಮಾಡ್ತಾನೆ, 10,000 ಕೈಲಿ ಸಿಗುತ್ತಲ್ಲ ಅಂತ ಹೇಳಿ ಅದನ್ನ ತಗೊಂಡ್ಬಂದು ಲೋಕಲ್ ಅಲ್ಲಿ ಒಬ್ಬ ಹುಡುಗನ ನೋಡ್ಬಿಟ್ಟು ತನ್ನ ತಂಗಿಗೆ ಮದುವೆ ಮಾಡ್ಬಿಟ್ಟು ತಾಯಿ ಜವಾಬ್ದಾರಿ ತಂಗಿ ಹತ್ರ ಒಪ್ಪಿಸ್ಬಿಟ್ಟು ಇವ್ನು ಬಂದ್ಬಿಡ್ತಾನೆ. ಯಾಕಂದ್ರೆ ಇವನ್ ಹೆಂಡತಿ ಮಕ್ಕಳೆಲ್ಲ ಬರ್ಬೇಕು. ಇಲ್ಲಿ ಬಂದು ಬೆಂಗಳೂರಲ್ಲಿ ಇಳಿತಾರೆ ಒಂದ್ ಕಡೆ. ಒಳ್ಳೆ ರೈಲಲ್ಲಿ ಬಂದು ಇಳಿದ್ರಪ್ಪ, ದೊಡ್ಡ ರೈಲು, ಇವ್ರದೇ ರೈಲು. ಆಮೇಲೆ ಅಲ್ಲಿಂದ ಬಸ್ಸಲ್ಲಿ ಹೋದ್ರು. ಅಲ್ಲಿಂದ ಯಾವುದೋ ಒಂದು ಇಟ್ಕೆಗಳು ಕರ್ಕೊಂಡು ಹೋದ್ರು. ಇಟ್ಕೆಗಳು ಕರ್ಕೊಂಡು ಹೋದ್ಮೇಲೆ ಮಾಲೀಕ ಹೇಳ್ತಾನೆ, ನೋಡಪ್ಪ ನಿನ್ನ ಹೆಸರಲ್ಲಿ 50,000 ರೂಪಾಯಿ ಕೊಟ್ಟಿದ್ದೇನೆ, ಇವ್ನು ಸಿಕ್ಕಿದ್ದು 10,000, ಅಲ್ಲಿ ಲೆಕ್ಕ ಬರೋದು 50,000. ಇದು ಬರ್ಕೊಂಡಿದ್ದೇನೆ, ನೀನ್ ಕೆಲಸ ಮಾಡು, ವಾರ ಸಂಬಳ ಕೊಡ್ತೀನಿ. 1 ವಾರ ಆಯ್ತು, ಸಂಬಳ ಕೇಳ್ತಾನೆ. ಸ್ವಾಮಿ 1 ವಾರ ಆಯ್ತು, ಸಂಬಳ ಕೊಡಿ ಅಂತ. ನೋಡಪ್ಪ
ನೀನು ಒಂದು ವಾರದಲ್ಲಿ ಮಾಡಿದ ಕೆಲಸಕ್ಕೆ ಇಷ್ಟೇ ಸಂಬಳ. ಇನ್ನು 50,000ಕ್ಕೆ ಬಡ್ಡಿ, ಚಕ್ರ ಬಡ್ಡಿ, ಮೀಟರ್ ಬಡ್ಡಿ, ರೈಲ್ ಬಡ್ಡಿ, ರಾಕೆಟ್ ಬಡ್ಡಿ ಎಲ್ಲಾ ಬಡ್ಡಿ ಸೇರಿಸಿದ್ರೆ ನೀನು ಸಂಬಳ ಸಾಲ್ತಾನೆ ಇಲ್ಲ. ಒಂದು ವಾರ ಸಂಬಳ ಸಾಲ್ತಾ ಇಲ್ಲ. ಹಾಗಾಗಿ ನಿನ್ ಲೆಕ್ಕದಲ್ಲಿ ಏನು ಇಲ್ಲ. ಅಯ್ಯೋ ದೇವರೇ, ನಮಗೆ ಊಟ ಮಾಡಕ್ಕೆ ಅನ್ನಕ್ಕೆ ಅಕ್ಕಿ ಕೂಡ ಇಲ್ವಲ್ಲ. ಆಯ್ತು, ತಗೊಂಡು 50 ರೂಪಾಯಿ ಇಟ್ಕೊ. 50 ರೂಪಾಯಿ ತಗೊಂಡೋಗಿ ಅಕ್ಕಿ ತಗೊಂಡು ಅವನು ಅಡಿಗೆ ಮಾಡಿ ತಿನ್ಬೇಕಾಗ್ತದೆ. ಒಂದು ದಿನಗಳು ಕಳೀತಾ ಬಂದಾಗ ಒಂದಿನ ಏನಾಯ್ತು, ತನ್ನ ತಾಯಿ ಅನಾರೋಗ್ಯವಾಗಿದ್ದಾರೆ ಅಂತ ಹೇಳಿ ಮಾಹಿತಿ ಬರುತ್ತೆ ಯಾರೋ ಒಬ್ರು ಮೂಲಕವಾಗಿ. ಮಾಹಿತಿ ಬಂದಾಗ ನಾನು ಊರ್ಗ್ ಹೋಗ್ತೀನಿ ಅಂತಾನೆ. ಏನೇ ಬರ್ಲಿ ನೀನ್ ಊರ್ಗ್ ಹೋಗ್ಬಾರ್ದು, ಇಲ್ಲಿ ಕೆಲಸ ಮುಗಿಸ್ಬಿಟ್ಟು ಹೋಗ್ಬೇಕು. ನಿನ್ಗೆ 50,000 ಕೊಟ್ಟಿದ್ದೀನಿ, ಇಲ್ಲಾಂದ್ರೆ 50,000 ಇಲ್ಲೇ ಇಟ್ಬಿಟ್ಟು ಆಮೇಲೆ ನೀನ್ ಹೋಗು. ಇಲ್ವಾ ನಿನ್ನ ಹೆಂಡತಿ ಮಕ್ಕಳನ್ನ ಇಲ್ಲಿ ಬಿಟ್ಬಿಟ್ಟು ನೀನ್ ಹೋಗು. ನಿನ್ ಏನ್ ಮಾಡೋದು ಏನು ಗೊತ್ತಾಗ್ತಾನೆ ಇಲ್ಲ. ಅಕ್ಕಪಕ್ಕದಲ್ಲಿ ಜನರ ಹತ್ರ ಮಾತಾಡ್ತಾನೆ, ಹಾಗೆ ಹೀಗೆ ಅಂತ ಹೇಳಿ. ಕೊನೆಗೆ ಜಿಲ್ಲಾಡಳಿತಕ್ಕೆ ಹೇಗೋ ಮಾಹಿತಿ ಬರ್ತದೆ. ಜಿಲ್ಲಾಡಳಿತ ಹೇಗೋ ಹೋಗಿ ಅವ್ರನ್ನ ರಕ್ಷಣೆ ಮಾಡ್ತಾನೆ. ಇದು ಒಂದು ಉದಾಹರಣೆ ಮಾತ್ರ ನಿಮ್ಗೆ ಹೇಳಿದ್ದೇನೆ. ಅಂದ್ರೆ ಯಾವ ರೀತಿಯಲ್ಲಿ ಇದು ಉತ್ತರಾಧಿಕಾರದಿಂದ ಬರ್ತಕ್ಕಂಥ ವಿಚಾರವು ಈ ರೀತಿ ಮನುಷ್ಯರನ್ನ ಈ ಶೋಷಣೆಗೆ ಒಳಪಡುತ್ತದೆ ಎಂಬುದಾಗಿಲ್ಲ. ನಾಲ್ಕನೇದಾಗಿ ಇತರೆ ಆರ್ಥಿಕ ಪರಿಗಣನೆಗಳು ಹಣಕಾಸಿನ ಪ್ರತಿಫಲಕ್ಕಾಗಿ. ಏನೋ ಒಂದು ಅಗತ್ಯತೆ ಇರ್ತದೆ. ಸಾವಿಗೋ, ಹಬ್ಬಕ್ಕೋ, ಮದುವೆಗೋ, ನಾಮಕರಣ ಮಾಡ್ಲಿಕ್ಕೋ, ಕಿವಿ ಚುಚ್ಚಕ್ಕೋ, ಅಥವಾ ವಯಸ್ಸಿಗೆ ಬಂದಿರ್ತಕ್ಕಂಥ ಹೆಣ್ಮಕ್ಳಿಗೆ ಸಂಪ್ರದಾಯಗಳು ಮಾಡ್ಬೇಕಲ್ವಾ, ಅವು ಪೂಜೆ ಪುನಸ್ಕಾರಗಳು ಮಾಡ್ಬೇಕು, ಅದಕ್ಕೆ ಹಣ ಬೇಕಾಗ್ತದೆ. ಏನೋ ಒಂದು ಮನೆ ಕಟ್ಲಿಕ್ಕೆ ಅಥವಾ ಮನೆ ಮುಂದೆ ಏನೋ ಒಂದು ಹೊಡೆದಾಯ್ತು, ಮಕ್ಕಳ ಶಾಲೆಗೆ ಹಾಕ್ಬೇಕು, ಅನಾರೋಗ್ಯದ ಪರಿಸ್ಥಿತಿಯಲ್ಲಿ ಅವ್ರಿಗೆ ಏನು ಚಿಕಿತ್ಸೆ ಕೊಡ್ಬೇಕು, ಇವೆಲ್ಲಕ್ಕೋಸ್ಕರವಾಗಿ ಸ್ವಲ್ಪ ಮುಂಗಡವಾಗಿ ಏನೋ ಒಂದು ಹಣ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ. 5ನೇದಾಗಿ ನಿರ್ದಿಷ್ಟ ಜಾತಿ ಅಥವಾ ಬುಡಕಟ್ಟು ಜನಾಂಗದಲ್ಲಿ ಹುಟ್ಟಿದ ಕಾರಣಾಂತರದಿಂದ. ಯಾರು ಇವರು? ಈ ಕಾಲೋನಿಯವರು. ಯಾವ ಕಾಲೋನಿಯವರು? ಅದೇ ಅಲ್ಲಿ ಎಸ್ಸಿಗಳಿದಾರಲ್ಲ, ಅಲ್ಲಿ ಎಸ್ಟಿಗಳಿದಾರಲ್ಲ, ಆ ಕಾಲೋನಿಯವರು. ಅಂದ್ರೆ ಆ ಜಾತಿ ಅಥವಾ ಅವರ ಒಂದು ಜನಿಸಿದ ಒಂದು ವಿಧಾನದ ಅಥವಾ ಅವ್ರು ಯಾವ ವರ್ಗಕ್ಕೆ ಸೇರಿದವರು ಅದನ್ನು ಇಟ್ಕೊಂಡು ಒಂದು ಸಮೀಕ್ಷೆ ನೋಡಿ. 2012ರಲ್ಲಿ ಸಿದ್ಧಾರ್ಥ್ ಖರಾ ಅಂತ ಹೇಳಿ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂದ್ರೆ ಅಂತಾರಾಷ್ಟ್ರೀಯ ಕಾರ್ಮಿಕ ಒಂದು ಸಂಸ್ಥೆಯ ಜೊತೆಗೆ ಒಂದು ಸೇರಿ ಒಂದು ಸಮೀಕ್ಷೆ ಮಾಡಿದ್ರು. ಆ ಸಮೀಕ್ಷೆಯಲ್ಲಿ ಏನ್ ಕಂಡುಹಿಡಿದಿದ್ದಾರೆ ಅಂದ್ರೆ 95% ಜನ ಜೀತ ಕಾರ್ಮಿಕರಾಗಿರ್ತಕ್ಕಂಥವ್ರು, 95% ಜನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ, ಬಹಳ ಮುಖ್ಯವಾಗಿ ಪರಿಶಿಷ್ಟ ಪಂಗಡಕ್ಕೆ ಮಾತ್ರ ಸೇರಿದವರಾಗಿದ್ದಾರೆ ಅಂತ ಹೇಳಿ ಒಂದು ಸಮೀಕ್ಷೆ. ಆನ್ಲೈನ್ ಅಲ್ಲಿ ಹೋಗಿ ನೀವು ನೋಡಬಹುದು ಇದ್ರ ಬಗ್ಗೆ. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಏನು ಸಮೀಕ್ಷೆ 2012ರಲ್ಲಿ. ನಮ್ಮ ರಾಜ್ಯ ಸರ್ಕಾರವು ಕೂಡ ಈಗ ಸಮೀಕ್ಷೆ ಮಾಡ್ಬೇಕಂತ ಹೇಳ್ತಾ ಇದೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ನಿಮ್ ಜಿಲ್ಲೆಯಲ್ಲೂ ಕೂಡ ಜಿಲ್ಲಾಡಳಿತದ ವತಿಯಿಂದ ಒಂದು ಸಮಿತಿಯನ್ನು ಮಾಡಿ ಅಲ್ಲಿ ಅವ್ರು ಏನ್ ಮಾಡ್ಬೇಕು, ಸಮೀಕ್ಷೆ ಮಾಡ್ಬೇಕು. ಜಿಲ್ಲೆಯಲ್ಲಿ ಎಷ್ಟು ಜನ ಜೀತ ಕಾರ್ಮಿಕರಿದ್ದಾರೆ, ಬಾಲ ಜೀತ ಕಾರ್ಮಿಕರಿದ್ದಾರೆ, ಬಾಲ ಕಾರ್ಮಿಕರಿದ್ದಾರೆ, ಸಮೀಕ್ಷೆ ನಡೀತಾ ಇದೆಯಾ ಅಂತ ಹೇಳಿ ನೋಡೋದಾದ್ರೆ ಇಲ್ಲ. ಪ್ರಾಮುಖ್ಯತೆ ಬೇರೆ ಯಾವ್ದಕ್ಕೆ ಹೋಗ್ತಾ ಇದೆ. ಸೊ ಪ್ರಾಮುಖ್ಯತೆ ಇಲ್ಲಿ ಬರಬೇಕಾಗ್ತದೆ. ಉದಾಹರಣೆಗೆ ಈಗ ಕಾಡು ಸಮಿತಿ ಅಂತ ಹೇಳಿ ಇಟ್ಕೊಳ್ಳಿ. ಕಾಡು ಸಮಿತಿಯ ವ್ಯಾಪ್ತಿಯಲ್ಲಿ, ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿಮ್ಮ ಊರನ್ನು ಬಿಟ್ಟು ಬೇರೆ ಊರಿನವ್ರು ಯಾರಾದ್ರೂ ಇದ್ದಾರಾ? ಹೇಗ್ ಬಂದ್ರು, ಯಾರ ಹತ್ರ ಬಂದ್ರು, ಏನಕ್ಕಾಗಿ ಬಂದ್ರು, ಅವ್ರ ಭಾಷೆ ಬರುತ್ತಾ, ಅವ್ರಿಗೇನಾದ್ರು ಸೌಖ್ಯ ಅಂದ್ರೆ ಸೌಲಭ್ಯಗಳು ಸಿಗ್ತಾ ಇದೆಯಾ, ಆರೋಗ್ಯವಾಗಿದ್ದಾರಾ, ಸಮಸ್ಯೆ ಇದೆಯಾ, ಸಮಸ್ಯೆ ಇಲ್ವಾ, ಚೆನ್ನಾಗಿದ್ದಾರಾ, ಚೆನ್ನಾಗಿಲ್ವಾ, ಯಾವತ್ತಾದ್ರೂ ನಾವು ವಿಚಾರಿಸ್ತೇವ? ಕಾವಲು ಸಮಿತಿ ಸದಸ್ಯರು, ಅಧ್ಯಕ್ಷರು, ನೀವುಗಳು ನಿಮಗೆ ಸರ್ಕಾರ ಕೊಟ್ಟಿರತಕ್ಕಂತ ಜವಾಬ್ದಾರಿಯ ಪ್ರಕಾರವಾಗಿ ಇಂಥ ಸ್ಥಳದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನು ಭೇಟಿ ಮಾಡಿ ತಾವುಗಳು ವಿಚಾರಣೆ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಇವರು ಜೀತ ಕಾರ್ಮಿಕರಾಗಿರ್ತಕ್ಕಂಥ ಒಂದು ಸನ್ನಿವೇಶಗಳು ಕೂಡ ನಮಗೆ ಕಂಡು ಬರ್ತಕ್ಕಂಥ. ಈಗ ನಾನು ಹೇಳಿದಂತ ಮೊದಲನೇದಾಗಿ ಒಂದು 4 ವಿಧಾನಗಳ ಬಗ್ಗೆ ಹೇಳಿದೆ. ಈಗ 5. ಮೊದಲನೇದು ಏನಂತ ಹೇಳಿದೆ, ಅವರು ತಮ್ಮ 4 ವಿಧವಾದಂತಹ ಹಕ್ಕು ಅಥವಾ ಸ್ವಾತಂತ್ರ್ಯವನ್ನು ಕಳೆದುಕೊಳ್ತಾರೆ ಅಂತ ಹೇಳಿ ಮೊದಲನೇದಾಗಿ. ಎರಡನೇದಾಗಿ 5 ವಿಧವಾದಂತ ಸಾಲ ಅಥವಾ ಅನಿವಾರ್ಯ ಪರಿಸ್ಥಿತಿ. ಅಂದ್ರೆ ಈ ಎರಡಕ್ಕೂ ಸಂಬಂಧ ಇರಬೇಕು. ಅವರು ಮುಂಗಡ ಹಣ ತೆಗೆದುಕೊಂಡಿರೋದ್ರಿಂದ ಕನಿಷ್ಠ ವೇತನ ಅಥವಾ ವೇತನ ಕೊಡದೇ ಇರತಕ್ಕಂತ ಒಂದು ಪರಿಸ್ಥಿತಿ. ಈ ನಿರ್ದಿಷ್ಟ ಜಾತಿ ಅಥವಾ ಬುಡಕಟ್ಟು ಜನಾಂಗದಲ್ಲಿ ಜನಿಸಿದ ಕಾರಣದಿಂದಾಗಿ ಅವರಿಗೆ ಸ್ವಾತಂತ್ರ್ಯ ಕೊಡುವುದಿಲ್ಲ. ಈ ಸಂಬಂಧ ಇರುವುದಾದ್ರೆ ಇದು ಜೀತ ಕಾರ್ಮಿಕ ಪದ್ಧತಿ. ಇದನ್ ಬಿಟ್ಟು ಬೇರೆ ಯಾವುದು ಕೂಡ ಜೀತ ಕಾರ್ಮಿಕ ಪದ್ಧತಿಗೆ ಒಳಪಡಲ್ಲ. ಇದು ಎಲ್ಲಿ ಹೇಳಿದೆ ಅಂತೇಳಿ ನಾನು ನಿಮ್ಗೆ ಈಗಾಗಲೇ ಹೇಳಿದ್ದೀನಿ. ಕಲಂ 2G ಜೀತ ಕಾರ್ಮಿಕ ಪದ್ಧತಿ
ನಿಷೇಧ ಕಾಯ್ದೆ 1976ರ ಕಲಂ 2G ಯಲ್ಲಿ ಹೇಳಿರತಕ್ಕಂಥ ವಿಚಾರ. ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಕಾರ್ಮಿಕ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಈ 3 ಇಲಾಖೆಗಳ ನಡುವಿನಲ್ಲಿ ಇರತಕ್ಕಂತ ಒಂದು ಗೊಂದಲ ಏನಂದ್ರೆ, ಮಕ್ಕಳು ಜೀತ ಕಾರ್ಮಿಕರಾಗಲ್ಲ. ಅಂದ್ರೆ ಬಾಲಕರು ಬಾಲಕಿಯರು ಜೀತ ಕಾರ್ಮಿಕರಾಗಲ್ಲ. ಯಾಕಂದ್ರೆ ಅವರಿಗೆ ವಯಸ್ಸು ಇನ್ನು 14 ಇದೆ ಎಂಬುದಾಗಿ ಅವರು ಹೇಳ್ತಕ್ಕಂಥ. ಈಗ ನನ್ನ ಪ್ರಶ್ನೆ, ಈ ಚಿತ್ರ ತೋರಿಸ್ತಾ ಇದ್ದೇನೆ ನೋಡಿ, ಇದರಲ್ಲಿ ಯಾರು ಜೀತ ಕಾರ್ಮಿಕರಾಗಬಹುದು? ಯಾರ್ಯಾರೆಲ್ಲ ಜೀತ ಕಾರ್ಮಿಕರು ಅಂತ ಹೇಳಿ ತಾವು ಹೇಳ್ತಾರೆ ಹೇಳಿ ನೋಡೋಣ. ನೀವು ರೆಸ್ಪಾನ್ಸ್ ಒಂದ್ ವೇಳೆ ಚಾಟ್ ಬಾಕ್ಸ್ ಎಲ್ಲ ಹಾಕ್ಬೋದು, ಬಟ್ ನೇರವಾಗಿ ನನ್ನ ಹತ್ರ ಹೇಳಲಿಕ್ಕೆ ಆಗಲ್ಲ. ಹಾಗಾಗಿ ನಾನೇ ಹೇಳ್ತೀನಿ ನೋಡಿ. ಅವರು ಯಾವ ಮಗು ತಾನಾಗಿ ನಿಂತ್ಕೊಂಡು ನಡ್ಕೊಂಡು ಕುತ್ಕೊಂಡು ಏನಾದ್ರು ಒಂದು ಚಿಕ್ಕ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ವೋ ಆ ಮಗು ಮಾತ್ರ ಜೀತ ಕಾರ್ಮಿಕರಾಗಲ್ಲ. ಅದನ್ನ ಬಿಟ್ಟು ಪ್ರತಿಯೊಬ್ರು ಕೂಡ ಇಲ್ಲಿ ಜೀತ ಕಾರ್ಮಿಕರಾಗ್ತಾರೆ. ಅಂದ್ರೆ ಉದಾಹರಣೆಗೆ 3 ಮಕ್ಕಳನ್ನ ಕೈಯಲ್ಲಿ ಎತ್ಕೊಂಡಿದ್ದಾರೆ ಈ ಚಿತ್ರದಲ್ಲಿ ನೋಡಿ. 3 ಮಕ್ಕಳನ್ನ, ಒಬ್ಬೊಬ್ರು ಒಂದೊಂದು ಮಗುವನ್ನ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಆ ಮಕ್ಕಳನ್ನು ಬಿಟ್ರೆ ಉಳಿದ ಎಲ್ಲರೂ ಕೂಡ ಜೀತ ಕಾರ್ಮಿಕರಾಗಿದ್ರು. ಈ ದೃಶ್ಯ ನೇರವಾಗಿ ಇವರು ಜೀತ ಕಾರ್ಮಿಕರಾಗಿದ್ದಾಗ ಅವರನ್ನು ಬಿಡುಗಡೆ ಮಾಡಿದಾಗ ತೆಗೆದುಕೊಂಡಂತ ಒಂದು ಚಿತ್ರ. ಗೊಂದಲ ಬೇಡ. ಮಕ್ಕಳು ಜೀತ ಕಾರ್ಮಿಕರಾಗಲ್ಲ ಅಂತೇಳಿ ಹೇಳೋದಕ್ಕಿಂತ ಮಕ್ಕಳು ಕೂಡ, ಅಂದ್ರೆ ಅವರನ್ನ ಬಾಲ ಜೀತ ಕಾರ್ಮಿಕರು ಎಂಬುದಾಗಿ ಕರಿಬೇಕಾಗ್ತದೆ. ಬಾಲ ಕಾರ್ಮಿಕರು ಎಂಬುದಾಗಿ ಕರಿಬೇಕು, ಬಾಲ ಜೀತ ಕಾರ್ಮಿಕರು ಎಂಬುದಾಗಿ ಕೂಡ ನಾವು ಕರಿಬೇಕಾಗ್ತದೆ. ಸೊ ಈ ಒಂದು ಗೊಂದಲವನ್ನ ತಾವು ಸರಿಪಡಿಸ್ಕೊಳ್ಳಿ. ಮುಖ್ಯವಾಗಿ ವ್ಯಕ್ತಿ ಅಂತ ಹೇಳಿದ್ರೆ ಕಾನೂನು ಹೇಳ್ತಕ್ಕಂಥದ್ದು, ವ್ಯಕ್ತಿ ಅಂದ್ರೆ ಅಥವಾ ಕಾರ್ಮಿಕ ಅಂದ್ರೆ ಅಲ್ಲಿ ವ್ಯತ್ಯಾಸವಿಲ್ಲ. ಮಹಿಳೆ, ಪುರುಷ, ಮಂಗಳಮುಖಿಯರು ಅಥವಾ ಮಗು ಅಥವಾ ಮಕ್ಕಳು, ಎನಿಬಡಿ ಫಾರ್ ದಟ್ ಪರ್ಸನ್, ಯಾವುದೇ ವ್ಯಕ್ತಿ ಯಾರು ಬೇಕಾದ್ರೂ ಕೂಡ ಜೀತ ಕಾರ್ಮಿಕರಾಗ್ಲಿಕ್ಕೆ ಸಾಧ್ಯತೆಗಳುಂಟು. ಕೆಲವರು ವಿದ್ಯಾವಂತರು ಕೂಡ ಜೀತ ಕಾರ್ಮಿಕರಾಗಿದ್ದಾರೆ. ಈಗ ಹಾಸನದಲ್ಲಿ ಒಂದು ರಕ್ಷಣೆ ಕಾರ್ಯಾಚರಣೆ ಆಯ್ತು. ಅಂದ್ರೆ ಶುಂಠಿ ತೋಟದಲ್ಲಿ ಗದಗ್ನಿಂದ ಡಿಗ್ರಿ ಮಾಡಿರ್ತಕ್ಕಂತ ಒಬ್ಬ ವ್ಯಕ್ತಿ ಡಿಗ್ರಿ ಓದ್ಬಿಟ್ಟು ಕೆಲಸ ಸಿಗ್ಲಿಲ್ಲ ಅಂತ ಹೇಳಿ ಹುಬ್ಳಿಗೆ ಬಂದ ಮೇಲೆ ಹುಬ್ಳಿಯಲ್ಲಿ ಅವರನ್ನ ಮೋಸ ಮಾಡಿ ವಂಚನೆ ಮಾಡಿ ಕರ್ಕೊಂಡು ಹೋಗ್ತಾರೆ ಹಾಸನಿಗೆ. ಅಲ್ಲಿ ಶುಂಠಿ ತೋಟದಲ್ಲಿ ಕೆಲಸ ಮಾಡಿಸ್ತಾ ಇರ್ತಾರೆ. ವಿದ್ಯಾವಂತ, ಡಿಗ್ರಿ ಓದಿರ್ತಕ್ಕಂಥವ್ರು, ವಿದ್ಯೆ ಇಲ್ಲದೆ ಇರ್ತಕ್ಕಂಥವ್ರು ಕೂಡ ಜೀತ ಕಾರ್ಮಿಕರಾಗಿದ್ದಾರೆ. ಮಹಿಳೆಯರು, ಪುರುಷರು, ಮಂಗಳಮುಖಿಯರು, ಈ ರೀತಿಯಾಗಿ ಹಲವಾರು ರೀತಿಯ ಒಂದು ಜೀತ ಕಾರ್ಮಿಕ ಒಂದು ಪದ್ಧತಿಯನ್ನು ಇಲ್ಲಿ ನಾವು ನೋಡತಕ್ಕಂಥದ್ದು. ಈಗ ಯಾವ ಕ್ಷೇತ್ರದಲ್ಲಿ ಜೀತ ಕಾರ್ಮಿಕರಾಗಿದ್ದಾರೆ ಅಂತೇಳಿ ಈಗಾಗಲೇ ನಾನು ಕೆಲವೊಂದು ಕ್ಷೇತ್ರಗಳನ್ನು ಹೇಳಿದ್ದೇನೆ. ಈಗ ಮತ್ತೆ ನಿಮ್ಗೆ ಚಿತ್ರದೊಂದಿಗೆ ತೋರಿಸ್ತೇನೆ. ಮೊದಲನೇದಾಗಿ ನೋಡಿ, ಹೆಚ್ಚಾಗಿ ಕಂಡು ಬರುವಂತದ್ದು ಇಟ್ಟಿಗೆ ಗೂಡುಗಳು ಅಥವಾ ಇಟ್ಟಂಗಿ ಬಟ್ಟಿ. ಉತ್ತರ ಕರ್ನಾಟಕದ ಕಡೆಯಲ್ಲಿ ಹೇಳ್ತಕ್ಕಂಥದ್ದು ಇಟ್ಟಂಗಿ ಬಟ್ಟಿ ಅಥವಾ ಇಟ್ಟಿಗೆ ಗೂಡು, ಇಟ್ಟಿಗೆ ಫ್ಯಾಕ್ಟರಿ ಅಥವಾ ಏನ್ ಬೇಕಾದ್ರೂ ನಾವು ಅದನ್ನ ಹೇಳ್ತಕ್ಕಂಥದ್ದು ಒಂದು. ಎರಡನೇದಾಗಿ ಕಟ್ಟಡ ನಿರ್ಮಾಣಗಳು ಅಥವಾ ಅಪಾರ್ಟ್ಮೆಂಟ್ಗಳು, ಕಾಂಪ್ಲೆಕ್ಸ್ಗಳು, ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು, ಫ್ಲೈಓವರ್ಸ್ ಅಂದ್ರೆ ಮೇಲ್ ಸೇತುವೆಗಳು, ಮನೆ ಕಟ್ಟೋದು ಅಥವಾ ನಾನಾ ರೀತಿಯಲ್ಲಿ ಕಟ್ಟಡ ನಿರ್ಮಾಣಗಳಲ್ಲಿ ಕೂಡ ನಾವು ನೋಡಬಹುದು. ಈ ಚಿತ್ರದಲ್ಲಿ ನೋಡುವಂತ ಈ ವ್ಯಕ್ತಿಗಳೆಲ್ಲರೂ ಕೂಡ ಛತ್ತೀಸ್ಗಢ ರಾಜ್ಯಕ್ಕೆ ಸೇರಿದಂತ ವ್ಯಕ್ತಿಗಳು. ಅದರಲ್ಲಿ ಮಹಿಳೆಯರು ಕೂಡ ಇದ್ದಾರೆ ನೋಡಿ, ಈ ಮಹಿಳೆಯರನ್ನು ತೋರಿಸ್ತಾ ಇದ್ದೀವಿ. ಅವರ ರಾಜ್ಯದಲ್ಲಿ ಬಡತನ ಜಾಸ್ತಿ ಇದೆ, ಅಲ್ಲಿ ಸಂಪನ್ಮೂಲ ಕಡಿಮೆ ಇದೆ. ಹಾಗಾಗಿ ಬಡವರ ಒಂದು ಬದುಕು ಬಹಳ ಪ್ರಶ್ನೆಯಾಗಿ ಇರ್ತಕ್ಕಂಥದ್ದು. ಹಾಗಾಗಿ ಯಾರೋ ಒಬ್ರು ಆಶ್ವಾಸನೆ ಕೊಟ್ಟು ಬನ್ನಿ ನಿಮ್ಗೆ ಕೆಲಸ ಕೊಡ್ತೀವಿ ಅಂತ ಹೇಳಿ ಕರ್ಕೊಂಡ್ಬಂದು ಕೆಲಸ ಮಾಡ್ತಾರೆ. ಅವ್ರು ಸಂಬಳನೇ ಕೊಡಲ್ಲ. ಇನ್ನು ಇದ್ದಿದ್ದು ಏನು ಅವ್ರಿಗೆ ಒಳ್ಳೆ ಸಂಕಟದ ಒಂದು ಪರಿಸ್ಥಿತಿಯಲ್ಲಿ ಅವರನ್ನು ತಳ್ತಕ್ಕಂತ ಒಂದು ಪರಿಸ್ಥಿತಿ ಇಲ್ಲಿ ನಡೀತಕ್ಕಂಥದ್ದು. ವ್ಯವಸಾಯಕ್ಕೆ ಕ್ಷೇತ್ರದಲ್ಲಿ ಕೂಡ ನಾವು ಸುಮಾರು ವ್ಯಕ್ತಿಗಳನ್ನ ನಮ್ಮ ರಾಜ್ಯದಲ್ಲಿ ನೋಡ್ಬೋದು. ಜಮೀನ್ದಾರಿ ಸಿಸ್ಟಮ್ ಇಂದ ಹಿಡ್ಕೊಂಡು ಇವತ್ತಿನವರೆಗೂ ವ್ಯವಸಾಯ ಕ್ಷೇತ್ರದಲ್ಲಿ ಹಲವಾರು ವ್ಯಕ್ತಿಗಳು ಜೀತ ಕಾರ್ಮಿಕರಾಗಿ ಇರ್ತಕ್ಕಂಥ ಒಂದು ಪರಿಸ್ಥಿತಿ ನೋಡಿ. ಈ ಇಬ್ರು ಹುಡುಗರನ್ನು ತೋರಿಸ್ತಾ ಇದೀವಿ ಇಲ್ಲಿ. ಒಬ್ಬನಿಗೆ 11 ವರ್ಷ, ಇನ್ನೊಬ್ಬನಿಗೆ 13 ವರ್ಷ. ಒಂದು 50 ವರ್ಷ ದಾಟಿದ ಮೇಲೆ ಸಾಮಾನ್ಯವಾಗಿ ದೊಡ್ಡವರಿಗೆ ಸ್ವಲ್ಪ ಸೊಂಟ ನೋವು ಬರುತ್ತೆ. ಯಾಕಂದ್ರೆ ಸ್ವಲ್ಪ ಮೂಳೆಗಳೆಲ್ಲ ವೀಕ್ ಆಗಿ ಸೊಂಟ ನೋವು ಬರುತ್ತೆ. ಮಹಿಳೆಯರಿಗೆ ಅವರ ಪ್ರತಿ ಒಂದು ಏನು ಹದಿಹರೆಯದ ವಯಸ್ಸಿನ ನಂತರ ಅವರಿಗೆ ಪ್ರತಿ ತಿಂಗಳು ಒಂದು ಮಂತ್ಲಿ ಸೈಕಲ್ ಇರೋದ್ರಿಂದ ಅವರಿಗೆ ಸೊಂಟ ನೋವು ಬರೋದು ಸಹಜವಾಗಿರ್ತದೆ. ಮನೆಯಲ್ಲಿ ಹೆಚ್ಚಾಗಿ ಕೆಲಸ ಮಾಡ್ತಾರೆ ಹಾಗಾಗಿ. ಬಟ್ ಈಗ 13 ವರ್ಷ 11 ವರ್ಷ ಹುಡುಗರಿಗೆ ಸೊಂಟ ನೋವು ಬಂದಿದೆ. ಕಾರಣ ಏನ್ ನೋಡಿ, ಅವ್ರು ಎಷ್ಟು ಬಗ್ಗಿ ತೋಟದಲ್ಲಿ ಕೆಲಸ ಮಾಡ್ಬೇಕಾಗ್ತದೆ ಆ ವಯಸ್ಸಿನಲ್ಲಿ.
ಆಟ ಆಡ್ಕೊಂಡು ಪಾಠ ಓದ್ಕೊಂಡು ಊಟ ಮಾಡ್ಕೊಂಡು ಇರ್ಬೇಕಂತ ಹೇಳಿ ಸಾಮಾನ್ಯವಾಗಿ ಹಾಸ್ಯವಾಗಿ ಹೇಳ್ತಾರೆ ಮಕ್ಕಳ ಬಗ್ಗೆ. ಅವ್ರು ಆಟ ಆಡ್ಕೊಂಡು ಊಟ ಮಾಡ್ಕೊಂಡು ಪಾಠ ಓದ್ಕೊಂಡು ಇರ್ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಬಂಧನದಲ್ಲಿ ತೋಟದ ಕೆಲಸ, ದನಗಳ ಕಾಯುವಂತ ಕೆಲಸ, ಮನೆ ಪಾತ್ರೆಗಳನ್ನು ತೊಳೆಯುವಂತ ಕೆಲಸ, ಏನು ಕುರಿಮರಿಗಳನ್ನು ನೋಡುವಂತ ಕೆಲಸ. ಬೆಂಗಳೂರಲ್ಲಿ ಒಂದು ಪ್ರಕರಣ ಬಂದಿತ್ತು. 5 ವಯಸ್ಸು ಮತ್ತು 8 ವಯಸ್ಸಿನ ಇಬ್ಬರು ಹೆಣ್ಣು ಮಕ್ಕಳು. 5 ವಯಸ್ಸು ಮಗುವಿಗೆ ಒಂದು ಚಿಕ್ಕ ನಾಯಿ ಮರಿಗೆ ಊಟದ ತಟ್ಟೆ ತೊಳೆಯೋದು, ತಟ್ಟೆಯನ್ನು ತೆಗೆಯೋದು, ಊಟ ಹಾಕೋದು ಅಂತ ಕೆಲಸ ಕೊಟ್ಟಿದ್ರು. 8 ವಯಸ್ಸು ಮಗಳಿಗೆ ಮನೆಯೆಲ್ಲ ಗುಡಿಸ್ತಕ್ಕಂತ ಕೆಲಸವನ್ನು ಕೊಟ್ಟಿದ್ರು. ಇನ್ನೊಬ್ಬ ಹುಡುಗಿ 13 ವಯಸ್ಸಿನ ಹುಡುಗಿ ಒಬ್ಬಳನ್ನ ಇನ್ಫೋಸಿಸ್ ಕಂಪನಿಯಲ್ಲಿ ಕೆಲಸ ಮಾಡತಕ್ಕಂತ ಒಬ್ಬ ಇಂಜಿನಿಯರ್ ಮನೆಯಲ್ಲಿ ಅವಳನ್ನ ಕೆಲಸಕ್ಕೆ ಕರ್ಕೊಂಡ್ ಬಂದಿದ್ರು ಕಾಶ್ಮೀರ್ ಕಡೆಯಿಂದ, ಜಮ್ಮು ಕಾಶ್ಮೀರ್ ಕಡೆಯಿಂದ. ಕೊನೆಯಲ್ಲಿ ನಾವು ನೋಡೋದಾದ್ರೆ ಆ ಹುಡುಗಿಗೆ ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಅಂತೇಳಿ ಉಪೇಂದ್ರ ಆಡ್ತಾನೆ ನೋಡಿ ಒಂದು ಹಾಡು, ಹಾಗೆ ಅವರ ಆ ಹುಡುಗಿಯನ್ನ ಒಡೆದು ಮುಖ ಕೈ ಕಾಲೆಲ್ಲ ಊದ್ಕೊಂಡಿತ್ತು. ಕೊನೆಯಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಒಂದು ಕೇಸ್ ಫೈಲ್ ಮಾಡಿ ಆಮೇಲೆ ICU ನಲ್ಲಿ ಇಟ್ಟು ಆ ಹುಡುಗಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ರು. ಅದು 6 ತಿಂಗಳಿನ ಸಂಬಳವಾಗಿ ಒಂದು 3,000 ರೂಪಾಯಿ ಅಜ್ಜಿ ಹತ್ರ ಕೊಟ್ಬಿಟ್ಟು ಆ ಹುಡುಗಿನ ಕರ್ಕೊಂಡ್ ಬಂದಿದ್ರು. ಈ ರೀತಿ ಹಲವಾರು ಪ್ರಕರಣಗಳನ್ನು ನಾವು ಹೇಳ್ತಾ ಹೋಗ್ತಾ ಇರ್ಬೋದು. ಮುಂದಿನ ಸ್ಲೈಡ್ ಅನ್ನು ನಾವು ನೋಡೋದಾದ್ರೆ ಇಲ್ಲಿ ಬೇರೆ ಒಂದು ಕ್ಷೇತ್ರ ಇದೆ, ಮರಳು ಗಣಿಗಾರಿಕೆ. ಮರಳು ಗಣಿಗಾರಿಕೆಯಲ್ಲಿ ನೋಡೋದಾದ್ರೆ ಇದು ಕಳ್ಳತನದ ಒಂದು ಮರಳು, ಸರ್ಕಾರ ಅನುಮತಿ ಕೊಟ್ಟಿರ್ತಕ್ಕಂಥ ಮರಳಲ್ಲ. ಹಾಗಾಗಿ ಜನರನ್ನ ಮುಂಗಡವಾಗಿ ಸ್ವಲ್ಪ ಹಣ ಕೊಟ್ಬಿಟ್ಟು ಕದ್ಕೊಂಡ್ ಬಂದು ಅವ್ರನ್ನ ಈ ರೀತಿಯಾಗಿ ಕೆಲಸ ಮಾಡಿಸ್ತಕ್ಕಂಥದ್ದು. ಮತ್ತೆ ನಾವು ಅಕ್ಕಿ ಗಿರಣಿಗಳು ಅಥವಾ ಅಕ್ಕಿ ತೋಟಗಳಲ್ಲಿ ಬೆತ್ತ ಬೆಳೆತಕ್ಕಂತ ಕೆಲಸಗಳು, ಈ ರೀತಿಯಾಗಿ ಕೆಲವು ಕ್ಷೇತ್ರಗಳು. ಇದು ಬಹಳ ಇಂಟ್ರೆಸ್ಟಿಂಗ್ ಕ್ಷೇತ್ರ ಇನ್ನೊಂದು ಇದೆ ನೋಡಿ, ಪಾನಿಪುರಿ ಕ್ಷೇತ್ರ. ಎಷ್ಟು ಜನ ಪಾನಿಪುರಿ ಏನು ಮಂಡಕ್ಕಿ, ಚಿರ್ಮುರಿ ಎಲ್ಲ ತಿಂತೀವಲ್ವಾ ನಾವು ನೋಡಿ. ಇದು ತಯಾರಿ ಆಗುವಂತ ಒಂದು ಸ್ಥಳವನ್ನು ನೀವು ನೋಡುವುದಾದ್ರೆ ನಿಮ್ಗೆ ಬಹಳ ಏನು ಬೇಜಾರಾಗುತ್ತೆ. ಯಾಕಂದ್ರೆ ಅದನ್ನ ತಿನ್ನಕ್ಕೆ ಆಗೋದಿಲ್ಲ, ಅಷ್ಟು ಅಸಹ್ಯವಾಗಿರ್ತಕ್ಕಂತ ಒಂದು ಏನು ಪರಿಸ್ಥಿತಿಯಲ್ಲಿ ಈ ಮಕ್ಕಳು ಕೆಲಸ ಮಾಡ್ತಕ್ಕಂಥದ್ದು. ಬೆಳಗ್ಗೆ ಎದ್ದಿದ ತಕ್ಷಣ ಹಲ್ಲು ಉಜ್ಲಿಲ್ಲ, ಹಿಟ್ಟನ್ನು ಕಲಗಿಸಿ ಅವನು ಉಸಿರಾಡ್ತಾ ಬೆವರು ಸುರಿತಾ 10ಕ್ಕೆ 10 ಕೊಠಡಿಯಲ್ಲಿ ಈ ಕೆಲಸವನ್ನು ಅವನು ಮಾಡ್ತಾ ಇರ್ತಕ್ಕಂಥ. ಈ ಒಬ್ಬರೇ ಅಲ್ಲ, 10 ಜನರು 10ಕ್ಕೆ 10 ಕೊಠಡಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅಲ್ಲೇ ಪಕ್ಕದಲ್ಲೇ ಕಕ್ಕಸ್ ರೂಮು, ಪಕ್ಕದಲ್ಲೇ ಬಚ್ಚಿಲ್ ರೂಮ್ ಪಕ್ಕದಲ್ಲೇ ಏನು ಬಟಾಣಿ ಬೇಯ್ತಾ ಇದೆ. ಈ ಹುಡುಗ ಅಲ್ಲೇ ಈ ಪುರಿಯನ್ನು ಉರಿತಾ ಇದ್ದಾನೆ. ಈ ರೀತಿ ಕೆಲಸಗಳಾಗ್ತಾ ಇದೆ. ಅಲ್ಲಿ ಸ್ವಚ್ಛತೆ ಇದೆಯಾ ಅಂತ ಹೇಳಿ ಕೇಳಿದಾಗ ಸ್ವಚ್ಛತೆನೇ ಇಲ್ಲ. ಬಟ್ ಈ ಹುಡುಗರೆಲ್ಲ ಯಾರು ಜಾರ್ಖಂಡ್ ಇಂದ ಇವರನ್ನ ಕರ್ಕೊಂಡ್ಬಂದು 11 ಜನರನ್ನ ಈ ಪಾನಿಪುರಿ ಮಾರಾಟ ಮಾಡ್ಲಿಕ್ಕೆ ಅವ್ರನ್ನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಒಬ್ಬ ವಾಚ್ಮೆನ್ ತರ ನಿಲ್ಲಿಸಿ ಅವ್ರು ಕೆಲಸ ಮಾಡಿಸ್ತಾ ಇದ್ರು. ಅವ್ರಿಗೆ ಸಂಬಳನೂ ಕೊಡ್ತಾ ಇಲ್ಲ, ಊಟನೂ ಕೊಡ್ತಾ ಇಲ್ಲ. ಬೆಳಗ್ಗೆ ಒಂದೊತ್ತು ಏನೋ ಒಂದು ತಿಂಡಿ ತಿಂತಾರೆ, ಮಧ್ಯಾಹ್ನ ಉಳಿದಿರೋ ಪಾನಿಪುರಿ ತಿನ್ಕೋಬೇಕು, ರಾತ್ರಿಯಲ್ಲಿ ಉಳಿಯುವಂತ ಮಸಾಲೆ ತಿನ್ಕೋಬೇಕು. ಈ ರೀತಿಯಾಗಿ ಅವರ ಜೀವನ ಸಾಗಿಸ್ತಾ ಇದ್ರು. ಮುಂದಿನ ಕ್ಷೇತ್ರವನ್ನು ನೋಡಿ, ಬಹಳ ಇಂಟ್ರೆಸ್ಟಿಂಗ್ ಆಗಿ ಈ ಕ್ಷೇತ್ರಗಳನ್ನ ನೋಡ್ಬೋದು. ಅಂದ್ರೆ ಹೋಟೆಲ್ನಲ್ಲಿ, ಗರಾಜ್ಗಳಲ್ಲಿ, ಮನೆ ಕೆಲಸದಲ್ಲಿ, ಉಡುಪಿನ ಉದ್ಯಮ, ಗಾರ್ಮೆಂಟ್, ಸಿಹಿ ತಯಾರಿಕಾ ಘಟಕಗಳು, ಕಾರ್ಖಾನೆಗಳು, ಕಲ್ಲುಗಣಿಗಳು, ಅಕ್ಕಿ ಗಿರಣಿಗಳು, ನೂಲುವಕ್ಕಿ ಗಿರಣಿಗಳು, ಬೇಕರಿಗಳು, ಬಾರ್ಗಳು, ಲಾಡ್ಜ್ಗಳು, ಸಿನಿಮಾ ಥಿಯೇಟರ್ಗಳು, ಮತ್ತೆ ಡ್ಯಾನ್ಸ್ ಕ್ಲಬ್ಗಳು, ಪಾರ್ಲರ್ಗಳು, ಬ್ಯೂಟಿ ಪಾರ್ಲರ್ಗಳು, ಮಸಾಜ್ ಪಾರ್ಲರ್ಗಳು, ಇನ್ನು ಹೇಳ್ಕೊಳ್ತಾ ಹೋಗ್ತಾ ಇರ್ಬೋದು. ಬಹಳಷ್ಟು ಕ್ಷೇತ್ರಗಳಲ್ಲಿ ಜೀತ ಕಾರ್ಮಿಕರು ಕಂಡು ಬರ್ಬೋದು. ಅಂದ್ರೆ ಬಾಲ ಕಾರ್ಮಿಕರನ್ನು ನೋಡಿದ ಕೂಡಲೇ ಇವರು ಬಾಲ ಕಾರ್ಮಿಕರಂತ ನಮ್ಮಿಂದ ಹೇಳಬಹುದು. ಜೀತ ಕಾರ್ಮಿಕರನ್ನು ನೋಡಿದ ಕೂಡಲೇ ಜೀತ ಕಾರ್ಮಿಕರಂತ ನಮ್ಮಿಂದ ಹೇಳಿಕೆ ಸಾಧ್ಯ ಆಗ್ತದಾ? ನಮ್ಗೆ ಗೊತ್ತಾಗಲ್ಲ ಯಾರು ಇವರು, ಏನೋ ಬಂದಿದ್ದಾರೆ, ಅವ್ರ ಕೆಲ್ಸಕ್ಕೆ ಅವ್ರು ಬಂದಿದ್ದಾರೆ, ಅವ್ರು ಬರ್ತಾ ಇದ್ದಾರೆ ಅಂತೇಳಿ ನಾವು ಅನ್ಕೊಂಡು ಸುಮ್ನೆ ಇರ್ತೀವಿ. ಬಟ್ ಆದ್ರೆ ಜೀತ ಕಾರ್ಮಿಕರು ಅಂತೇಳಿ ನಮ್ಗೆ ಆಗೋದಿಲ್ಲ. ಆದ್ರೆ ಯಾವುದೇ ಗುಣಲಕ್ಷಣಗಳು ತಕ್ಷಣ ಕಂಡು ಬರಲ್ಲ. ಬಟ್ ಯಾವಾಗ ಅವರ ಜೀವನದಲ್ಲಿ ತೊಂದರೆ, ಸಮಸ್ಯೆ, ಹೊರಗಡೆ ಬರ್ಲಿಕ್ಕಾಗದೆ ಬಂಧನದಲ್ಲಿ ಇರ್ತಾರೋ ಅಂತ ಸಂದರ್ಭದಲ್ಲಿ ನಾವುಗಳು ಅವರನ್ನ ವಿಚಾರಣೆ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ. ನಮ್ಮ ಕಾವಲು ಸಮಿತಿಗಳ ಅಥವಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಏನು ಸಿಬ್ಬಂದಿಗಳು, ಅಧಿಕಾರಿಗಳ ಒಂದು ಜವಾಬ್ದಾರಿ ಏನಂದ್ರೆ ಇಂಥ ಸ್ಥಳದಲ್ಲಿ ಇರತಕ್ಕಂತ ವ್ಯಕ್ತಿಗಳನ್ನ ನಾವು ಪ್ರತಿನಿತ್ಯ ನೋಡ್ತೀವಿ. ನಮ್ಮ ಅಂಗನವಾಡಿಗಳಲ್ಲಿ ನೋಡ್ಬೋದು, ಅಥವಾ ನಾವು ನಮ್ಮ ಗ್ರಾಮ ಪಕ್ಕದಲ್ಲಿ ಇರ್ತಕ್ಕಂತ ಏನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನೋಡ್ಬೋದು, ಬೇರೆ ಬೇರೆ ಏನು ಫ್ಯಾಕ್ಟ್ರಿಗಳಲ್ಲಿ ನೋಡ್ಬೋದು. ಅದನ್ನ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. ಗಂಧದ ಕಡ್ಡಿ, ಈ ಊದ್ಬತ್ತಿ ಅಂತ ನಾವೇನ್ ಹೇಳ್ತೀವಿ, ಅದನ್ನ ತಯಾರಿಕೆ ಮಾಡತಕ್ಕಂತ ಫ್ಯಾಕ್ಟ್ರಿಗಳು, ಚಪ್ಪಲಿ ತಯಾರಿ ಮಾಡುವಂತ ಫ್ಯಾಕ್ಟ್ರಿಗಳು, ಸಿಹಿ ತಯಾರಿಕೆ ಮಾಡತಕ್ಕಂತ ಫ್ಯಾಕ್ಟ್ರಿಗಳು, ಹ್ಯಾಂಡ್ ಬ್ಯಾಗ್ ಆಗ್ತಕ್ಕಂತ ಫ್ಯಾಕ್ಟ್ರಿಗಳು, ನೀವು ಕುಡಿಯುವಂತ ಏನು ಬೀಡಿ ಸಿಗರೆಟ್ಗಳು ಅದು ತಯಾರಿಕೆ, ಮತ್ತೆ ಏನು ಬೆಂಕಿ ಪಟ್ಟಣ ತಯಾರಿಕೆ ಮಾಡತಕ್ಕಂತ ಫ್ಯಾಕ್ಟ್ರಿಗಳು, ಈ ರೀತಿ ಹೇಳ್ಕೊಂಡು ಹೋಗ್ತಾ ಇರುವುದು. ಎಲ್ಲದರ ಹಿಂದೆ ಒಂದು
ಜೀತ ಕಾರ್ಮಿಕ ಪದ್ಧತಿ ಮತ್ತು ಬಾಳ ಕಾರ್ಮಿಕ ಪದ್ಧತಿ ಕಡಾಖಂಡಿತವಾಗಿ ಇದೆ ಎಂಬುದನ್ನ ನಾನು ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಇಷ್ಟೆಲ್ಲ ಗೊತ್ತಾಯ್ತಲ್ಲ, ಏನ್ ಮಾಡೋದು? ಇದನ್ನೆಲ್ಲ ಗೊತ್ತಾದ್ಮೇಲೆ ನಾವು ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಅಥವಾ ಸರ್ಕಾರದ ಜೊತೆ ಸೇರಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಯಾಗಿ ಏನ್ ಮಾಡ್ಬೇಕು ಅನ್ನೋದನ್ನ ಸ್ವಲ್ಪ ನಾವು ಈ ಕಾರ್ಯವಿಧಾನದಲ್ಲಿ ಸ್ವಲ್ಪ ನೋಡ್ಕೊಳ್ಳೋಣ. ಕಾರ್ಯವಿಧಾನದಲ್ಲಿ ಏನ್ ಹೇಳ್ತದೆ ಅಂದ್ರೆ ಇಷ್ಟೇ, ಬಹಳ ಸಿಂಪಲ್ ಆಗಿ ಏನ್ ಹೇಳುತ್ತೆ ಅಂದ್ರೆ ಅದು ಕಾರ್ಯವಿಧಾನದಲ್ಲಿ ದೂರು ಸ್ವೀಕರಣೆ. ಯಾವಾಗ ದೂರು ಬರ್ತದೋ ಅದನ್ನ ಸ್ವೀಕರಣೆ ಮಾಡ್ಬೇಕು. ಯಾರು ಸ್ವೀಕರಣೆ ಮಾಡೋದು? ದೂರು ಯಾರು ಕೊಡ್ಬೇಕು? ಮೊದಲನೇದಾಗಿ ಯಾರು ಕೊಡ್ಬೇಕು ಇದು ಪ್ರಶ್ನೆ. ಸರಿ, ಇದು ಯಾರು ಕೊಡ್ಬೇಕು ಅಂತೇಳಿ ಈಗ ಮುಂದಿನ ಒಂದು ಸ್ಲೈಡ್ ಅಲ್ಲಿ ನಾವು ಹೇಳ್ತಾ ಇದ್ದೇವೆ. ದೂರು ಯಾರು ಕೊಡಬೇಕು, ಯಾರಿಗೆ ಕೊಡಬೇಕು? ಯಾರು ಬೇಕಾದ್ರೂ ಕೊಡ್ಬೋದು. ಅದನ್ನೇ CRPC 154ರಲ್ಲಿ ಹೇಳ್ತಾರೆ. ಈಗ ಸ್ವಲ್ಪ ಹೊತ್ತು ಮುಂದೆ ನಮ್ಮ ಅಂಜಲಿ ರಾಮಣ್ಣ ಅವರು ಕೂಡ ಮಾತಾಡಿದ್ರು ಅದ್ರ ಬಗ್ಗೆ. CRPC 154 ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಸಾರ್ವಜನಿಕರು ಯಾರೇ ಬಂದು ದೂರನ್ನು ಕೊಟ್ಟರೆ ಅದನ್ನು ಸ್ವೀಕರಿಸುವಂತ ಸರ್ಕಾರಿ ಅಧಿಕಾರಿ ಅಂದ್ರೆ ಯಾರು ಪೊಲೀಸ್ ಸ್ಟೇಷನ್ ಅವರು ಪ್ರಥಮವಾಗಿ ಅದನ್ನ ಲಿಖಿತ ಪೂರ್ವಕವಾಗಿ ಕೊಟ್ರೆ ಅದನ್ನು ಸ್ವೀಕರಿಸಬೇಕು. ಮೌಖಿಕವಾಗಿ ಕೊಟ್ರೆ ಅದನ್ನ ಲಿಖಿತ ಪೂರ್ವಕವಾಗಿ ಬರೆದು ಅದನ್ನು ಸ್ವೀಕರಿಸಿಕೊಂಡು ನೋಂದಣಿ ಮಾಡಿಕೊಂಡು ಅವ್ರಿಗೆ ಒಂದು ಪ್ರತಿಯನ್ನು ಕೊಡಬೇಕು. ತದನಂತರ FIR ಅನ್ನ ದಾಖಲೆ ಮಾಡಬೇಕು. ರಾಜ್ಯ ಸರ್ಕಾರವು ಫೆಬ್ರವರಿ 2020ರಲ್ಲಿ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಯಾವುದೇ ಜೀತ ಕಾರ್ಮಿಕ ಪದ್ಧತಿ ಬಂದ ಕೂಡಲೇ ತಕ್ಷಣ ನೀವುಗಳು ಏನ್ ಮಾಡಬೇಕು? FIR ಅನ್ನ ದಾಖಲೆ ಮಾಡ್ಲಿಕ್ಕೆ ಕಂಪ್ಲೇಂಟ್ ಅನ್ನ ಕೊಡಬೇಕು. ಯಾರು ನೋಡಿದ್ರು ಅವರು ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಏನಾಗುತ್ತೆ? FIR ದಾಖಲೆ ಮಾಡಬೇಕಾಗುತ್ತೆ. ಇದು ಎಲ್ಲಿ ಹೇಳುತ್ತೆ ಅಂತ ಹೇಳಿದ್ರೆ, ಈ ಎಲ್ಲ ನೋಡಿ ಇಲ್ಲಿ ಈ ಪುಸ್ತಕದಲ್ಲಿ ಹೇಳಿದೆ. ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಹೇಳಿ ಇದಕ್ಕೆ ಹೇಳ್ತಾರೆ. ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಹೇಳಿದ್ರೆ ಕ್ರಮಬದ್ಧ ಕಾರ್ಯವಿಧಾನ. ಈ ಕ್ರಮಬದ್ಧ ಕಾರ್ಯವಿಧಾನದಲ್ಲಿ ಸಂಪೂರ್ಣವಾಗಿ ಬಾಂಡೆಡ್ ಲೇಬರ್ ಅಂದ್ರೆ ಜೀತ ಕಾರ್ಮಿಕ ಪದ್ಧತಿ ಅಂದ್ರೆ ಏನು, ಈ ಕಾಯ್ದೆ ಏನ್ ಹೇಳುತ್ತೆ, ಈ ಕಾಯ್ದೆಯಲ್ಲಿ ಯಾವ ಕಲಮಲ್ಲಿ ಇದರ ಬಗ್ಗೆ ಹೇಳುತ್ತೆ, ಈ ಕಾಯ್ದೆಯ ಪ್ರಕಾರವಾಗಿ ಯಾರು ಜವಾಬ್ದಾರಿ, ಯಾರು ಇದರ ಜವಾಬ್ದಾರಿ ಹೊಣೆಗಾರಿಕೆಯನ್ನ ತೆಗೆದುಕೊಳ್ಬೇಕು, ಯಾರ ಹತ್ರ ಹೋಗ್ಬೇಕು, ರಕ್ಷಣೆ ಕಾರ್ಯಾಚರಣೆ ಹೇಗೆ ಮಾಡಬೇಕು, ಪುನರ್ವಸತಿ ಹೇಗೆ ಮಾಡಬೇಕು, ಪೊಲೀಸ್ ಪ್ರೊಸೀಜರ್ ಹೇಗೆ ಮಾಡಬೇಕು, ಕಾರ್ಮಿಕ ಅಧಿಕಾರಿಗಳು ಏನ್ ಮಾಡಬೇಕು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಏನ್ ಮಾಡಬೇಕು, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಏನ್ ಮಾಡಬೇಕು, ಗ್ರಾಮೀಣಾಭಿವೃದ್ಧಿ ಅಧಿಕಾರಿಗಳು ಏನ್ ಮಾಡಬೇಕು. ಕೆಳಗಡೆ ಕೇಳಿಸ್ಕೊಂಡಲ್ಲ, ಇದುವರೆಗೂ ನಿಮ್ಮ ನೆಚ್ಚಿನ ರೇಡಿಯೋ ಆ್ಯಕ್ಟು 90.4 ಕಂಪನಾಂಕಗಳಲ್ಲಿ ಪ್ರಸಾರ ಆಯಿತು. ಅದುವೇ ಬಾಲ್ಯಾಮೂಲ್ಯ ಕಾರ್ಯಕ್ರಮ. ಇವತ್ತು ನಮ್ಮ ಬಾಲ್ಯಾಮೂಲ್ಯ ಕಾರ್ಯಕ್ರಮದಲ್ಲಿ ಜೀತ ಪದ್ಧತಿಯ ಕುರಿತಾಗಿ ನಮ್ಮ ಜೊತೆ ಸ್ಪಷ್ಟವಾಗಿ ನೇರವಾಗಿ ಉತ್ತರವನ್ನು ನೀಡಿದ್ರು ಅಂತಲೇ ಹೇಳ್ಬೋದು. ಖಂಡಿತ ಅವರು ತಿಳಿಸ್ಕೊಟ್ಟಂಗೆ ನಿಮ್ಗೆ ಏನಾದರೂ ಸಂಶಯ ಇದ್ದಲ್ಲಿ ನನ್ನ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ಕೊಬೋದು, ಕೇಳ್ಕೊಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು. ಭಾರತ ಹಳ್ಳಿಗಳ ನಾಡು, ಹಲವು ಸಂಸ್ಕೃತಿಗಳ ಬೀಡು. ನಮ್ಮಲ್ಲಿ ಹಬ್ಬ ಹರಿದಿನ ಜಾತ್ರೆಗಳಿಗೆ ಕಡಿಮೆ ಏನಿಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂಥದ್ದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ ಬಡಿದೆಬ್ಬಿಸುವ ನಾದ ವೈಭವ. ಇದು ತಮಟೆಯ ಸದ್ದು, ಡೊಳ್ಳಿನ ಸದ್ದು. ಇವು ಮೇಳೈಸಿದಾಗ ಒಮ್ಮೆಲೆ ಒಗ್ಗೂಡುತ್ತವೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ. ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತವೆ, ಹೃದಯ ಸಂಭ್ರಮಿಸುತ್ತದೆ. ಕರ್ನಾಟಕದ ವೈಶಿಷ್ಟ್ಯ ನಿಮ್ಮ ಸಮುದಾಯ ರೇಡಿಯೋನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್ ಆಗಿ ಆಕ್ಟಿವ್.